ಈಗ ಮೈಸೂರು ಜಿಲ್ಲೆಯ ಸ್ಟೋರಿಯನ್ನು ನೋಡೋಣ. ಮೈಸೂರಿನಲ್ಲಿ ಸಿಲಿಂಡರ್ ಸ್ಫೋಟವಾಗಿ ಅತ್ತೆ ಸೊಸೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಎಕ್ಸಾಕ್ಟ್ ಆಗಿ ಈ ಘಟನೆ ನಡೆದಿರೋದು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ವಡ್ಡರಗುಡಿಯಲ್ಲಿ. ಈ ವಡ್ಡರಗುಡಿಯ ಈ ಮನೆಯಲ್ಲಿ ಅತ್ತೆ ಈರಮ್ಮ, ಸೊಸೆ ಶಾಂತಲ ಇಬ್ರು ಇರ್ತಾರೆ. ಸಿಲಿಂಡರ್ ಸ್ಫೋಟ ಆಗ್ಬಿಡುತ್ತೆ. ಆ ಟೈಮ್ನಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅವರಿಬ್ಬರಿಗೂ ಏನು ತೊಂದರೆ ಆಗಿಲ್ಲ. ಬಟ್ ಆ ಸ್ಫೋಟದ ತೀವ್ರತೆಗೆ ಮಾತ್ರ ಅವರ ಮನೆಯ ಮೇಲ್ಚಾವಣಿ ಛಿದ್ರ ಆಗಿದೆ. ಮನೆಯಲ್ಲಿದ್ದಂಥ 60 ಗ್ರಾಂ ಚಿನ್ನಾಭರಣ, 3 ಲಕ್ಷ ನಗದು ಎಲ್ಲವೂ ಪಾಪ ಬೆಂಕಿಗೆ ಆಹುತಿ ಆಗಿಬಿಟ್ಟಿದೆ. ಸಿಲಿಂಡರ್ನ ಜೋರು ಶಬ್ದ ಕೇಳಿ ಅಕ್ಕಪಕ್ಕದವರೆಲ್ಲ ಓಡಿ ಬರ್ತಾರೆ. ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡ್ತಾರೆ. ಅವರು ಬಂದು ಬೆಂಕಿ ನಂದಿಸ್ತಾರೆ. ಅಷ್ಟೊತ್ತಿಗಾಗಲೇ ನೋಡಿ ಮೇಲ್ಚಾವಣಿ ಆ ಬ್ಲಾಸ್ಟ್ಗೆ ಹೆಂಗೆ ಹಾರಿ ಹೋಗ್ಬಿಟ್ಟಿದೆ ಅಂತ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್ ಫೋನ್ ಸಂಪರ್ಕದಲ್ಲಿ. ಪ್ರೇಮ್ ಕುಮಾರ್, ಎಷ್ಟೊತ್ತಿಗಾಗಿದ್ದು ಈ ಘಟನೆ ಆದ ಸಂದರ್ಭದಲ್ಲಿ ಮನೇಲಿ ಯಾರ್ಯಾರಿದ್ರು, ಏನೇನಾಗಿದೆ ಎಫೆಕ್ಟ್ ಇದರಿಂದ? ಶರತ್, ಸಿಲಿಂಡರ್ ಬ್ಲಾಸ್ಟ್ ಆಗಿ ಸಂಪೂರ್ಣವಾಗಿ ಮನೆ ಹಾನಿಯಾಗಿರುವಂತಹ ಘಟನೆ ಒಂದು ಹುಣಸೂರು ತಾಲೂಕಿನ ಬಿಳಿಕೆರೆ ಹೋಬಳಿಯಲ್ಲಿರುವಂತಹ ಒಡ್ಡರಗುಡಿ ಗ್ರಾಮದಲ್ಲಿ ನಡೆದಿರುವಂತದ್ದು. ಮನೆಯಲ್ಲಿ ಅತ್ತೆ ಸೊಸೆ ಕೂಡ ಇಬ್ರು ಇರ್ತಾರೆ. ಅವರು ಕೂಡ ಬ್ಲಾಸ್ಟ್ ಅಂತ ಸಂದರ್ಭದಲ್ಲಿ ಕಿರ್ಚಾಟ ನಡೆಸ್ತಾರೆ. ಆದ್ರೆ ಅಕ್ಕಪಕ್ಕದ ಮನೆಯವರು ಬರುವಷ್ಟರಲ್ಲಿ ಕೂಡ ಬೆಂಕಿ ಅವಾಗ್ಲೇ ಕೂಡ ಎಲ್ಲಾ ಕಡೆನೂ ಕೂಡ ಬ್ಲಾಸ್ಟ್ ಆಗಿ ಬೆಂಕಿ ಕೂಡ ಹತ್ಕೊಂಡಿರುತ್ತೆ. ಮತ್ತೆ ಮನೆಯಲ್ಲಿದ್ದಂತಹ ವಸ್ತುಗಳೆಲ್ಲವೂ ಕೂಡ ಚಲಪಿಲಿಯಾಗಿರುತ್ತೆ. ಅದು ಕಳೆದ 2 ದಿನಗಳ ಹಿಂದಷ್ಟೇ ಕೂಡ ಹೊಸ ಸಿಲಿಂಡರ್ ಅನ್ನ ಕೂಡ ತಂದು ಅಲ್ಲಿ ಫಿಟ್ ಮಾಡಿದ್ರು. ಫಿಟ್ ಮಾಡಿದಂತ ಸಂದರ್ಭದಲ್ಲಿ ಕೂಡ ಏನೋ ಅಲ್ಲಿ ಕೆಲವು ಕೂಡ ಗೊಂದಲಗಳು ಸೃಷ್ಟಿಯಾಗಿರುವಂತದ್ದು. ಅಲ್ಲಿ ಕೂಡ ಕೆಲವು ದಿನಗಳಿಗೆ 2 ದಿನಗಳಿಂದ ಕೂಡ ಅದು ಸೋರಿಕೆ ಆಗ್ತಿತ್ತು. ಆದ್ರೂ ಕೂಡ ಅವರು ಪಕ್ಕದ ಮನೆಯವರಿಗೆ ತಿಳಿಸಿದ್ರು. ಬಂದು ಕೂಡ 2ನೇ ಬಾರಿ ಕೂಡ ಫಿಟ್ ಮಾಡಿದ್ರು. ಆದ್ರೆ ಅದು ಸಿಲಿಂಡರ್ ಬ್ಲಾಸ್ಟ್ ಆಗುತ್ತೆ ಅನ್ಕೊಂಡಿರಲಿಲ್ಲ. ಆದ್ರೆ ಕಳೆದ ರಾತ್ರಿ ಕೂಡ ಅವರು ಅಂದ್ರೆ ಅಡುಗೆ ಮಾಡುವಂತ ಸಮಯದಲ್ಲಿ ಸಿಲಿಂಡರ್ ಅನ್ನ ಆನ್ ಮಾಡಿ ಬೆಂಕಿ ಹಚ್ಚುವಂತ ಸಂದರ್ಭದಲ್ಲಿ ಕೂಡ ಹೊರಗೆ ಹೋಗಿರ್ತಾರೆ. ಹೊರಗೆ ಹೋಗಿದಂತ ಸಂದರ್ಭದಲ್ಲಿ ಕೂಡ ಇದು ಸಿಲಿಂಡರ್ ಬ್ಲಾಸ್ಟ್ ಆಗಿರುವಂತದ್ದು. ಅವಾಗ ಅಲ್ಲಿರುವಂತಹ ಜನರು ಅಂದ್ರೆ ಅತ್ತೆ ಸೊಸೆ ಇಬ್ಬರು ಕೂಡ ಯಾವುದೇ ರೀತಿಯ ಸಣ್ಣ ಪುಟ್ಟ ಗಾಯಗಳನ್ನ ಹೊರತುಪಡಿಸಿ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಅವರು ಕೂಡ ಸ್ಥಳೀಯರ ಸಹಾಯದಿಂದ ಅವರನ್ನ ಕೂಡ ಹೊರಗಡೆ ಎಳ್ಕೊಂಡು ಬಂದು ಬಚಾವ್ ಮಾಡಿರುವಂತಹ ಘಟನೆ ನಡೆದಿರುವಂತದ್ದು. ನಂತರ ಅಗ್ನಿಶಾಮಕ ಸಿಬ್ಬಂದಿಗೆ ಫೋನ್ ಮಾಡಿದಂತಹ ಸಂದರ್ಭದಲ್ಲಿ ಕೂಡ ಅಗ್ನಿಶಾಮಕ ಸಿಬ್ಬಂದಿಗಳು ಬಂದು ಅವರನ್ನ ಒಂದು ಬೆಂಕಿಯನ್ನು ನಂದಿಸುವಂತ ಕಾರ್ಯ ಮಾಡಿರುವಂತದ್ದು. ಮನೆಯಲ್ಲಿ ಇದ್ದಂತಹ 60 ಗ್ರಾಂ ಚಿನ್ನ ಅಂದ್ರೆ 60 ಗ್ರಾಂ ಚಿನ್ನ ಮತ್ತೆ 3 ಲಕ್ಷ ರೂಪಾಯಿ ಕೂಡ ಬೆಂಕಿಗೆ ಆಹುತಿಯಾಗಿರುವಂತದ್ದು. ಮನೆಯ ಪಕ್ಕದಲ್ಲಿ ಕೂಡ ಅವರ ಹೆಂಡತಿ ಕೂಡ ಅಂದ್ರೆ ಸೊಸೆ ಅವರು ಏನಿರ್ತಾರೆ ಮನೆ ಹೊಸದಾಗಿ ಮನೆ ಕಟ್ಟೋದಕ್ಕೋಸ್ಕರವಾಗಿ 3 ಲಕ್ಷ ಹಣವನ್ನ ಇಟ್ಟಿರ್ತಾರೆ. ಅದು ಕೂಡ ಈ ಸಿಲಿಂಡರ್ ಸ್ಫೋಟದಿಂದಾಗಿ ಕೂಡ ಸಂಪೂರ್ಣವಾಗಿ ಎಲ್ಲವೂ ಕೂಡ ಹಾನಿಯಾಗಿರುವಂತದ್ದು. ಆದ್ರೆ ಅತ್ತೆ ಸೊಸೆಯು ಕೂಡ ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ಡೀಟೇಲ್ಸ್ಗಾಗಿ.